ನಾನು ಹೇಳ್ಕೊಡೋ ಈ ಒಂದು ಟ್ರಿಕ್ ಮಾಡಿದರೆ ನಿಮ್ಗೆ ಎಷ್ಟೇ ಕಪ್ಪಾಗಿದ್ರೂ ಬೆಳ್ಳಿ ಎಷ್ಟೇ ಹಳೇದಾಗಿದ್ರೂ ಹೊಸದ್ರಂತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವಿಡಿಯೋನ. ನಾನು ಸಂಗೀತಾ ನಟರಾಜ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿ, ನಾನಿಲ್ಲಿ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ ನಂತರ ಡಿಶ್ ವಾಶ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ನಿಮ್ಮೆಲ್ಲ ಬೆಳ್ಳಿ ಸಾಮಾನು ಹೊಸದಾಗಿ ಮಾಡ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಡಿಶ್ ವಾಶ್ನ ಹಾಕ್ಕೊಂಬಿಟ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾವುದೇ ಗಲೀಜಿದ್ರೂ ಎಲ್ಲನೂ ತೆಗ್ದಾಕುತ್ತೆ. ನೀವು ಬ್ರಷ್ ಹಾಕಿ ಉಜ್ಜೋದೇ ಅವಶ್ಯಕತೆಯೇ ಇರಲ್ಲ. ಹಾಗೆ ಇಲ್ಲಿ ಅಡುಗೆ ಸೋಡಾನ ನಾನು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ವೈಟ್ ವಿನೆಗರ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ನೋಡಿ, ವಿನೆಗರ್ ಹಾಕ್ಕೊಂಡು ಕೂಡಲೇ ಎಲ್ಲ ಉಬ್ಬಿ ಬರ್ತಿದೆ. ನೀರು ಬೇರೆ ಬಿಸಿ ಆಗಿದೆಯಲ್ಲ, ಬಿಸಿ ಬಿಸಿ ನೀರಿಗೆ ಹಾಕ್ಕೊಳ್ಬೇಕು. ಇಷ್ಟೇ ನೋಡಿರಿ, 3 ಐಟಮ್ಸ್. ಈ ಐಟಮ್ಸ್ ಎಲ್ಲ ಎಲ್ಲರ ಮನೆಯಲ್ಲೂ ಯೂಸ್ ಮಾಡುವಂಥದ್ದೇ. ಯಾವುದು ನೀವು ಸಪ್ರೇಟಾಗಿ ಅಂಗಡಿಯಿಂದ ತರೋ ಅವಶ್ಯಕತೆ ಇರಲ್ಲ. ನೀವೇನು ಮನೇಲಿ ಯೂಸ್ ಮಾಡ್ತೀರಾ ಅದೇ 3 ವಸ್ತುಗಳಲ್ಲಿ ಹೇಗೆ ಬೆಳ್ಳಿನ ಕ್ಲೀನ್ ಮಾಡೋದು, ಹಾಗೆ ಹೊಸ್ದಾಗಿ ಕಾಣೋ ಹಂಗೆ ಮಾಡೋದು ಅಂತಂದೇಳಿ ನೋಡ್ತಿದ್ದೀವಿ. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಿದ್ದನ್ನು, ಇಲ್ಲಾಂದರೆ ಎಲ್ಲ ಉಕ್ಕಿ ಚೆಲ್ಬಿಡುತ್ತೆ. ನಂದು ಕಾಲ್ಗೆಜ್ಜೆ ತುಂಬ ಕಪ್ಪಾಗಿಬಿಟ್ಟಿತ್ತು. ಹಾಗೆ ಕಾಲುಂಗ್ರನೂ ಕೂಡ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಾಡಿಸ್ತಾ ಇರಬೇಕು. 5 ಮಿನಿಟ್ಸ್ ಈ ಥರ ಚೆನ್ನಾಗಿ ಕುದಿಸ್ಬೇಕು. ನೀವು ಕಲ್ಲುಗೆ ಬೇಕಾದರೂ ಹಾಕೋಬೋದು, ಹಾಗೆ ಪುಡಿ ಬೇಕಾದರೂ ಹಾಕೋಬೋದು, ಯಾವುದಾದ್ರೂ ಸರಿ. ನೋಡಿ, 1 ಸೆಕೆಂಡಿಗೆ 5 ನಿಮಿಷ ಅಲ್ಲ, ನೋಡಿರಿ 1 ಸೆಕೆಂಡಿಗೆ ಎಷ್ಟು ಬೆಳ್ಳಗಾಗಿದೆ ನೋಡಿ. ಕೊಳೆ ಎಲ್ಲ ತೆಗ್ದಿದೆ ನೋಡಿ, ನೀವೇ ನೋಡ್ತಿದ್ದೀರ ಅಲ್ವಾ. ಎಷ್ಟು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೋದು. ಎಲ್ಲಿಗಾದರೂ ಫಂಕ್ಷನ್ಗೆ ಹೊರಟಾಗ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಹಾಗೆ ನಮ್ಮ ತಂಗಿವು ಕಾಲುಂಗ್ರ ಕೂಡ ಇದ್ವು, ಅವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಕೊಳೆನ ಬಿಟ್ಕೊಂಡಿದೆ ನೋಡಿ. ನಿಮಗೆ ಸಾಕು ಅನಿಸಿದರೆ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಕೈ ಯೂಸ್ ಮಾಡೋದೇ ಬೇಡ, ನೀವು ಅದನ್ನು ಉಜ್ಜೋದೇ ಬೇಡ. ಗೆಜ್ಜೆನ ಈಸಿಯಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಕ್ಲೀನಾಗಿದೆ. ಎಷ್ಟು ವೈಟ್ ಆಗಿದೆ. ಮುಂಚೆ ಹೇಗಿದ್ವು ಇವಾಗ ಹೇಗಿದೆ ನೋಡಿ. ಹೊಸದೇ ಈಗ ಅಂಗಡಿಯಿಂದ ತೊಗೊಂಬಂದಿದ್ದೀವಿ ಅನ್ನೋ ಥರ ಇದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಲ್ಲ ಗೆಜ್ಜೆನೂ ಹಾಗೆ ಕಾಲುಂಗ್ರನೂ ಕಡೆಗೆ ತಕ್ಕೊಳ್ತಿದ್ದೀನಿ. ಬಿಸಿ ಇರುತ್ತೆ, ಹುಷಾರಾಗಿ ತಕ್ಕೋಬೇಕು. ನೀರನ್ನೆಲ್ಲ ಚೆಲ್ಬಿಟ್ಟು ಈಗ ಕ್ಲೀನಾಗಿರೋ ನೀರಲ್ಲಿ ಒಂದು ಸತಿ ವಾಶ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಕ್ಲೀನಾಗಿಲ್ಲ ಅಂತ ಅನಿಸಿದರೆ ಡೆಫಿನೆಟಾಗಿ ಕ್ಲೀನಾಗಿರುತ್ತೆ. ಅಕಸ್ಮಾತ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಶೈನಿಂಗಾಗಿ ಬರಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪೇಸ್ಟ್ ಇರುತ್ತಲ್ಲ, ಪೇಸ್ಟ್ನ ತೊಗೊಂಬಿಟ್ಟು ಬ್ರಷ್ ಇರುತ್ತಲ್ಲ, ಹಲ್ಲುಜ್ಜೋ ಬ್ರಷು, ಅದನ್ನು ತೊಗೊಂಡು ಒಂದು ಸಲ ಉಜ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿ ಶೈನಿಂಗ್ ಬರುತ್ತೆ ನೋಡಿ. ನನಗಿಷ್ಟೇ ಸಾಕು, ನಾನು ಏನೂ ಉಜ್ಜುತ್ತಿಲ್ಲ. ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ, ಎಷ್ಟು ವೈಟ್ ಆಗಿದೆ. ಒಂದೊಂದೂ ಸಹ ತೋರಿಸ್ತೀನಿ ನೋಡಿ, ಎಷ್ಟು ಕ್ಲೀನಾಗಿದೆ. ಗೆಜ್ಜೆನೇ ನೋಡಿ ಎಷ್ಟು ಕ್ಲೀನಾಗಿದೆ. ಒಳಗಡೆ ಎಲ್ಲ ಏನು ಗಲೀಜು ಕಾಣಿಸ್ತಿಲ್ಲ. ಎಷ್ಟು ಬೆಳ್ಳಿಗೆ ಕಾಣಿಸ್ತಿದೆ. ನಮ್ಮ ತಂಗಿ ಗೆಜ್ಜೆನೂ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಇವಾಗ ಕ್ಲೀನಾಗಿರೋ ನೀರಲ್ಲಿ ಒಂದು ಸಲ ಈ ಥರ ತೊಳೆದ್ರೆ ಸಾಕು.
ಒಳಗಡೆನೂ ಏನೇನು ಗಲೀಜಿಲ್ಲ ನೋಡಿ, ಎಲ್ಲ ಎಷ್ಟು ಕ್ಲೀನಾಗಿ ತೆಗ್ದಿದೆ. ನೋಡಿದ್ರಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.